ಇನ್ನು ಯಾವುದೇ ಟೌನ್ಶಿಪ್ ಮಾಡೋದು ಆ ಭಾಗದ ಅನುಕೂಲಕ್ಕಾಗಿ. ನಾವು ಕೂಡ ಸೂರ್ಯನಗರ 3 ಫೇಸ್ಗಳನ್ನು ಮಾಡಿದ್ದೀವಿ. ಆನೇಕಲ್ನ ಜಿಗಣಿ, ಸರ್ಜಾಪುರದ ಟೌನ್ಶಿಪ್ ಅನ್ನು ನೋಡ್ಕೊಂಡು ಬನ್ನಿ ಹೋಗಿ. ಮುಖ್ಯಮಂತ್ರಿ ಆಗಿ ನಂದೇ ನಡಿಬೇಕು ಅನ್ನೋದಿದೆಯಲ್ಲ, ಇದು ಸರಿಯಲ್ಲ ಅಂತ ಸೋಮಣ್ಣ ಅವರು ಮುಖ್ಯಮಂತ್ರಿಗಳಿಗೆ ತಿಳಿ ಹೇಳಿದ್ದಾರೆ. ಆ ಭಾಗದ ಜನರಿಗೆ ಒಳ್ಳೇದಾಗ್ಲಿ ಅಂತ ಮಾಡ್ತಾರೆ ಟೌನ್ಶಿಪ್ ಅನ್ನ. ನಂದೇ ಸರಿ, ನಾನು ಮಾಡೋದೇ ಸರಿ ಅನ್ನೋದು ತಪ್ಪು. ಬದಲಾಗಿ ಜನರ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಕೆಲಸ ಮಾಡಬೇಕು. ಸಿಎಂ ಡಿಕೆಶಿ ವಿರುದ್ಧ ಕೇಂದ್ರ ಸಚಿವ ಸೋಮಣ್ಣ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕುಮಾರಸ್ವಾಮಿ ಮೊದಲು ಟೌನ್ಶಿಪ್ ಮಾಡಬೇಕು ಅಂತ ಹೇಳಿದ್ದು ನಿಜ, ಆಮೇಲೆ ಬೇಡ ಅಂತ ಕ್ಯಾನ್ಸಲ್ ಮಾಡಿದ್ದು ಕೂಡ ನಿಜ. ನಿಮ್ಮಿಬ್ಬರ ಕೆಸರೆರ ಚಾಟದಲ್ಲಿ ಜನರ ನೆಮ್ಮದಿಯನ್ನ ಕೆಡಿಸಬೇಡಿ. ದಾವಣಗೆರೆಯಲ್ಲಿ ಕೇಂದ್ರ ಸಚಿವ ಸೋಮಣ್ಣ ಮಾತನಾಡಿದ್ದಾರೆ. ರೈತರಿಗೆ ಅನ್ಯಾಯ ಆಗಬಾರ್ದು, ಈ ರೀತಿಯಾಗಿ ಯೋಚನೆ ಮಾಡಬೇಕು ಅಂತ ಗುಡುಗಿದ್ದಾರೆ. ಒಂದ್ ಕಡೆ ಇದನ್ನ ನಿಮ್ಮಿಬ್ಬರ ಒಂದು ನಾನು ಸಜೆಷನ್ ಇಷ್ಟೇನೆ, ಯಾವುದೇ ಟೌನ್ಶಿಪ್ಗಳಾಗಲಿ ಮತ್ತೊಂದಾಗಲಿ ಮಾಡೋದು ಆ ಭಾಗದ ಜನರಿಗೆ ಅನುಕೂಲಕ್ಕೋಸ್ಕರ. ನಾನು ವಸತಿ ಮಂತ್ರಿಯಾಗಿ 10-12 ವರ್ಷ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ನಾನು ಶಿವಕುಮಾರ್ ಅವರಿಗೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ, ವಸತಿಯನ್ನು ಕೂಡ ನಿಮ್ಮ ಕೈಲೇ ಇದೆ. ಒಂದು ಸಾರಿ ನೀವು ಸೂರ್ಯನಗರ 1, 2, 3, 4 ಫೇಸ್ಗಳನ್ನು ಮಾಡಿದ್ದೀವಿ. ಸುಮಾರು 4ನೇ ಫೇಸು 2,000 ಎಕರೆಯನ್ನು ಒಬ್ಬ ರೈತ ಒಂದಿನ ಕೂಡ ರೋಡ್ಗೆ ಬರ್ದಾಗೆ ಮಾಡಿ ಅದೆಲ್ಲವನ್ನು ಕೂಡ ನಾವು ಮಾಡಿದ್ವಿ. ಕುಮಾರಸ್ವಾಮಿ ಅವರು ಅವ್ರ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಅವರು ನಾನು ಮಾಡಿದ್ದು ನಿಜ, ಅದಾದ್ಮೇಲೆ ಬೇಡ ಅಂತ ಅಂದ್ಬಿಟ್ಟು ಅದನ್ನು ಬೇಡ ಅಂತ ಅಂದ್ಬಿಟ್ಟು ತೀರ್ಮಾನ ಮಾಡಿದ್ದು ನಿಜ, ಎಲ್ಲವನ್ನೂ ಹೇಳಿದ್ದಾರೆ. ಹಾಗಂದ್ಬಿಟ್ಟು ಕುಮಾರಸ್ವಾಮಿ ಮಾಡಿದ್ದು ನಾವು ಅದನ್ನೇ ಮಾಡಿ, ಇದು ಯಾವ್ದು ನಮ್ದು ಯಾವುದು ಅಲ್ರಿ. ಪುಣ್ಯಾತ್ಮರು ಈ ರಾಜ್ಯವನ್ನು ದೊಡ್ಡ ದೊಡ್ಡ ಮನುಷ್ಯರುಗಳು ಬಿಟ್ಟೋಗಿದ್ದಾರೆ. ಆದರೂ ನಾವ್ಯಾರು, ನೀವ್ಯಾರು, ನಾವ್ಯಾರೂ ಅಲ್ಲ. ಅದಕ್ಕೋಸ್ಕರವಾಗಿ